10 ದಿನಗಳ ಪರ್ಯಂತ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಬೆಳೆ ಹಾನಿ ಏನಾಗಿದೆ ಅದಕ್ಕೆ ಪರಿಹಾರವಾಗಿ ಕೆಲವೊಂದು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಕಲಬುರಗಿಯ ನಮ್ಮ ಬಸವೇಶ್ವರ ಸರ್ಕಲ್ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿಭಟನೆಗಿಂತ ಬಿಫೋರ್ ನಾವೆಲ್ಲ ಒಂದು ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರಕ್ಕೆ ನಮ್ಮ ರೈತ ಮುಖಂಡರು, ಹಿಂದೂಪರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳ ನಿರ್ಧಾರ ಒಂದೇ ಆಗಿತ್ತು. ಏನು ಅಂತಂದರೆ ಈ ಸರ್ಕಾರಕ್ಕೆ ನಾವೇನಾದರೂ ಒಂದು ಬಿಸಿ ಮುಟ್ಟಿಸಬೇಕಾಗಿತ್ತು ಅಂತಂದರೆ ನಾವು 13ನೇ ತಾರೀಕಿಗೆ ಕಲಬುರಗಿ ಬಂದ್ ಮಾಡೋಣ ಅಂತ ಒಂದು ನಿರ್ಧಾರವನ್ನು ತಗೊಂಡಿದ್ರು. ಆ ನಿರ್ಧಾರಕ್ಕೆ ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದ ಜೊತೆಗೆ 13ನೇ ತಾರೀಕಿಗೆ ಈಗಾಗಲೇ ದಾಲ್ ಅಸೋಸಿಯೇಷನ್ದವರಾಗಿರ್ಬೋದು, HKCCದವರಾಗಿರ್ಬೋದು ಮತ್ತು APMCದವರು ಈಗಾಗಲೇ ಬಂದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ ಅಂತ ನಾವು ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಇವತ್ತು ಮತ್ತೆ ನಮಗೆ ಗಮನಕ್ಕೆ ಬಂದಿದ್ದು ಏನು ಅಂತಂದರೆ ಆಟೋ ಅಸೋಸಿಯೇಷನ್ದವರು ಮತ್ತು KSRTCದವ್ರನ್ನೂ ಕೂಡ ರೈತರ ಪರವಾಗಿ ನಾವು ಯಾವತ್ತೂ ಅವ್ರ ಜೊತೆಗಿರ್ತೇವೆ, ನಾವು ಕೂಡ ಅದಕ್ಕೆ ಬಂದ ಬೆಂಬಲವನ್ನು ಕೊಡ್ತೇವೆ ಅಂತ ಅನ್ನೋ ಮಾತನ್ನು ಕೂಡ ನಮ್ಮ ರೈತ ಹಿರಿಯವರ ಮುಖಾಂತರ ನಮಗೆ ತಿಳಿದು ಬಂದಿದ್ದು. ತಮ್ಮ ಮಾಧ್ಯಮದ ಮುಖಾಂತರ ನಾನು ರೈತರಿಗೆ ಫಸ್ಟ್ ಆಫ್ ಆಲ್ ಏನು ಮನವಿ ಮಾಡ್ಕೋತೀನಿ ಅಂತಂತಂದರೆ ದಯಮಾಡಿ ತಾವು ಯಾರು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಿಮಗೆ ಆಗಿರೋ ಸಮಸ್ಯೆಗೆ ಸತತವಾಗಿ ನಾವೆಲ್ಲರೂ ಇಲ್ಲಿ ಪ್ರತಿಭಟನೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮಗೆ ಪರಿಹಾರ ಸಿಗೋವರೆಗೂ ನಾವು ನಿಮ್ಮ ಜೊತೆಗೆ ಇರ್ತೇವೆ. ನಿಮ್ಮದು ಏನೇ ಸಮಸ್ಯೆ ಇತ್ತು ಅಂತಂದ್ರೂ ನಾವು ನಿಂತ್ಕೋತೇವೆ. ವಿಶೇಷವಾಗಿ ನಾವು ಸಾಲ ಮನ್ನಾ ಮಾಡಬೇಕು ಮತ್ತು ಈಗೇನು ರೈತರಿದ್ದಾರೆ ಅವ್ರಿಗೆ ಪ್ರತಿ ತಿಂಗಳು ಅಂದರೆ ಒಂದು ಎಕರೆಗೆ 25,000 ಪರಿಹಾರ ಘೋಷಣೆ ಮಾಡಬೇಕು ಅಂತ ಅನ್ನೋ ಒಂದು ಮೇನ್ ಅಜೆಂಡಾ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮುಂದೂ ಕೂಡ ನಾವು ಮಾಡ್ತೇವೆ. ಹೀಗಾಗಿ ರೈತರು ಮೊನ್ನೆ ಕೂಡ ಒಂದು ಬಸವಪಟ್ಟಣದಲ್ಲಿ ಒಬ್ಬ ರೈತ ಬರೀ 5ರಿಂದ 10,000 ಒಂದು ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಂತ ಅನ್ನೋ ವಿಷಯನ ನಮಗೆ ಕೇಳಿ ನಿಜವಾಗ್ಲೂ ನಮಗೆ ತುಂಬ ನೋವಾಗಿದೆ. ದಯಮಾಡಿ ಆ ಥರದ ನಿರ್ಧಾರಗಳನ್ನ ತಾವು ತಗೊಳ್ದೇನೆ ನಿಮ್ಮ ಜೊತೆ ನಾವು ಸತತವಾಗಿರ್ತೇವೆ. 13ನೇ ತಾರೀಕಿಗೆ ಎಲ್ಲ ಗುಲ್ಬರ್ಗಾದ ಎಲ್ಲ ರೈತರಿಗೆ ಮತ್ತು ಎಲ್ಲ ಸಂಘಟನೆದವರಿಗೆ ಮತ್ತು ಎಲ್ಲ ಸಮಾಜದ ಹಿರಿಯರಿಗೆ, ಮುಖಂಡರಿಗೆ ಮತ್ತು ಮಠಾಧೀಶರನ್ನು ಕೂಡ ಈಗಾಗಲೇ ಮಠಾಧೀಶರನ್ನು ಕೂಡ ಘೋಷಣೆ ಮಾಡಿದ್ದಾರೆ. ನಾವು ಕೂಡ ಈ ಬೆಂಬಲಕ್ಕೆ ನಿಂತ್ಕೊಂಡು ನಾವು ಕೂಡ ಅದಕ್ಕೆ ಬರ್ತೇವೆ ನಮ್ಮ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ನಾವು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲರೂ ನಾವು ಜನತೆಗೆ ಮನವಿ ಮಾಡ್ಕೊತೇವೆ. 13ನೇ ತಾರೀಕಿಗೆ ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ನಮ್ಮ ಈ ಹೋರಾಟಕ್ಕೆ ತಾವು ಕೈ ಜೋಡಿಸ್ರಿ ಅಂತ ನಾವು ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ನಾನು ಕೈ ಜೋಡಿಸಿ ಮನವಿಯನ್ನು ಮಾಡ್ಕೊತೇನೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.